ಸಾವಿರಾರು ಕೋಟಿ ಹಗರಣ ಇಡಿಗೆ ಪರ್ಮಿಷನ್ ಕೊಟ್ಬಿಡ್ತೀರಾ? ಯಾವುದೋ ನಿಗಮ ಅದು ಇವನ್ ಇನ್ಸಿಡೆಂಟ್ ಆಗಿದೆ. ಬೇರೆ ವಿಚಾರವೇ ಇಲ್ಲ. ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ 2 ವರ್ಷಗಳ ಹಿಂದೆ ಕೇಸ್ ತೆಗೆದುಕೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೀತಿರುವಾಗ ಅಸೆಂಬ್ಲಿ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರನ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತಗೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿ ಕೊಡ್ಬೇಡಿ. ಬಹಳ ಸ್ಪಷ್ಟವಾಗಿ ಇರುವಂತದ್ದು. ಆದ ಕಾರಣ ಇವತ್ತು ಬಿಲ್ ಆಗಬೇಕು, ಬಿಲ್ ಅವಕಾಶ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. 85,000 ಜನ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ನೀವು ಈಗ 85,000 ಜನ ಅರ್ಜಿಗಳು ಕಾಯ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಕನ್ವರ್ಷನ್ ಆಗೋಗ್ತದೆ. ಅಕ್ರಮವಾಗಿ ಕನ್ವರ್ಷನ್, ಅಕ್ರಮವಾಗಿ ಡಿನೋಟಿಫಿಕೇಶನ್, ಅಕ್ರಮವಾಗಿ ಸದನ ಚರ್ಚೆ ಮಾಡ್ಲಿಕ್ಕೆ ಕೊಡ್ಲಿ ಕೂಡ ಕೆಲವು ನಿಯಮಗಳಿದೆ. ಚರ್ಚೆ ಆದ್ರೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರಕ್ಕೆ ಸಿಕ್ಕಾಕೊಂತಾರೆ. ನೀವೆಲ್ಲ ಸಹಕಾರ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ. ಸಹಕಾರ ನಮ್ಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ, ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ. ವಾಲ್ಮೀಕಿ ದಿನಾಚರಣೆ ಹಗರಣವನ್ನು 4 ದಿವಸ ನಾವೇನು ಮಾತಾಡಬೇಕು. ಅದು ಪ್ರಸ್ತುತವಾದ ವಿಚಾರ ಇತ್ತು. ಅಗತ್ಯ ವಿಚಾರ ಇತ್ತು. 1 ವರ್ಷ ಹಿಂದೆ ವಿಚಾರ, 2 ವರ್ಷಗಳ ಹಿಂದೆ ವಿಚಾರ ಜುಡಿಷಿಯಲ್ ಎನ್ಕ್ವೈರಿ ಆಗುವಾಗ ನೀವು ಈಗ ಚರ್ಚೆ ಮಾಡ್ಬೇಕಂದ್ರೆ ನಾವೇನೇ ಅಲ್ಲಿ ಮತ್ತೆ ಅದನ್ನ ಚರ್ಚೆ ಮಾಡೋದು. ಮತ್ತೆ ಅಶೋಕ್ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಪರಿಶೀಲನೆ ಮಾಡಿದ್ರೆ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ತರಲಿಲ್ಲ, ಅಧಿವೇಶನ ಪ್ರಾರಂಭವಾದಾಗ ಫೈನಾನ್ಸ್ ಬಿಲ್ ಪಾಸ್ ಆಗಬೇಕು, ಹಲವಾರು ಬಿಲ್ಗಳು ಪಾಸ್ ಆಗಬೇಕು. ಮನೆ ಅಧ್ಯಕ್ಷರೇ, ನಿಯಮಾವಳಿ ನೀವು ರೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ರಾಜ್ಯದ ಜನರ ಈ ರೀತಿ ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ